ರೈತರು ಭಾರೋ ಭಾರೋ ಮಳೆರಾಯ ಅಂತ ಅಂಗಲಾಚಿದ್ರು ಕೂಡ ವರುಣದೇವನ ಮುನಿಸು ಮಾತ್ರ ಆರುವಂತಿಲ್ಲ. ವರುಣದೇವನ ಈ ಮುನಿಸು ಜಗದ ಬೆನ್ನೆಲುಬಾಗಿರುವ ರೈತನನ್ನ ಕಂಗಾಲಾಗಿಸಿದೆ. ರೈತರು ಬಿತ್ತಿದ ಬೀಜ ಬೆಳೆಯುವ ಮುನ್ನವೇ ಸುಡು ಬಿಸಿಲಿಗೆ ಬಾಡುತ್ತಿವೆ. ಬರದ ನಾಡು ಎಂಬ ಹಣೆಪಟ್ಟಿ ಕಟ್ಟಿಕೊಂಡ ಮಧ್ಯ ಕರ್ನಾಟಕದ ಹೆಬ್ಬಾಗಿಲು ಚಿತ್ರದುರ್ಗ ಜಿಲ್ಲೆಯಲ್ಲಿ ಮಳೆ ಕೈಕೊಟ್ಟಿದೆ. ಬಿತ್ತಿದ ಬೆಳೆಗಳು ಕಮರುತ್ತಿವೆ. ಲಕ್ಷಾಂತರ ರೂಪಾಯಿ ಬಂಡವಾಳ ಹಾಕಿರುವ ಅನ್ನದಾತರು ಇದೀಗ ನಷ್ಟ ಅನುಭವಿಸುತ್ತಿದ್ದಾರೆ. ಚಿತ್ರದುರ್ಗ ತಾಲೂಕಿನ ಬಚ್ಚ ಬೋರನಹಟ್ಟಿ ಗ್ರಾಮದಲ್ಲಿ ರೈತರು ಮುಂಗಾರಿನಲ್ಲಿ ಸುರಿದ ಅಲ್ಪ ಮಳೆಯನ್ನ ನಂಬಿ ಸೂರ್ಯಕಾಂತಿಯನ್ನ ಬಿತ್ತನೆ ಮಾಡಿದ್ದಾರೆ. ಮಳೆ ಕಡಿಮೆಯಾದರೂ ಕೂಡ ಒಂದಿಷ್ಟು ತಡೆಯುತ್ತದೆ ಎನ್ನುವುದು ರೈತರ ಭರವಸೆ. ಆದರೆ ಇದೀಗ ರೈತರ ಭರವಸೆ ಫಲಿಸಿಯೇ ಇಲ್ಲ. ಈ ಗ್ರಾಮದಲ್ಲಿ ನೂರಾರು ರೈತರು ಸೂರ್ಯಕಾಂತಿಯನ್ನ ಬಿತ್ತನೆ ಮಾಡಿದ್ದಾರೆ. ಸತತ ಮಳೆಯಿಲ್ಲದೆ ಬರೀ ಬಿಸಿಲಿಗೆ ಹುಟ್ಟುವ ಬೀಜವೂ ಕೂಡ ಸರಿಯಾಗಿ ಹುಟ್ಟಿಲ್ಲ. ಅಲ್ಲಲ್ಲಿ ಅಲ್ಪ ಸ್ವಲ್ಪ ಹುಟ್ಟಿರುವ ಬೆಳೆಯು ಈಗ ಬಿಸಿಲಿಗೆ ಬಳಲಿ ಬತ್ತಿ ಹೋಗುತ್ತಿದೆ. ಇದರಿಂದ ಸಾಲ ಶೂಲ ಮಾಡಿ ಬೀಜ ಗೊಬ್ಬರ ಕೊಂಡು ಬಿತ್ತನೆ ಮಾಡಿದ ರೈತರು ಇದೀಗ ಭಾರಿ ಸಂಕಷ್ಟ ಅನುಭವಿಸುತ್ತಿದ್ದಾರೆ. ಮಳೆ ಬಂದರೆ ಸಾಕಪ್ಪ ಅಂತ ಪರಿತಪ್ಪಿಸುತ್ತಿದ್ದಾರೆ. ಸರ್, ಇದು ಬರ ಪರಿಹಾರ ಆಗಿಬಿಟ್ಟೈತೆ. ಏನೇನಿಲ್ಲ, ಜನಗಳಿಗೆ ರೈತರಿಗೆ ಭಾರಿ ತೊಂದರೆ ಆಗಿಬಿಟ್ಟೈತೆ. ಏನೇನಿದ್ದ ಸರ್ಕಾರಲಿದ್ದ ಸವಲತ್ತು ಕೊಡಿಸ್ಬೇಕು ಸರ್ ನಮಗೆ. ಈಗ ನಿಮ್ಮೂರಲ್ಲಿ ಮಳೆ ಆಗಿಲ್ಲ ಸರ್. ಬೆಳೆ ಬಿತ್ತಿರಿ, ಏನು ಸಮಸ್ಯೆ ಆಗ್ತಾ ಇದೆ ಸರ್? ಸಮಸ್ಯೆ ಅಂದರೆ ಇವಾಗ ಬೆಳೆ ಹಾಕಿಬಿಟ್ಟಿದ್ದೀವಿ, ಸೂರ್ಯಕಾಂತಿ ಹಾಕಿದ್ದೀವಿ. ಸೂರ್ಯಕಾಂತಿ ಹಾಕಿದ್ರೆ ನೋಡಿ ಸರ್, ಅರ್ಧ ಬರ್ಧ ಹುಟ್ಟೈತೆ. ಅದು ಮುಂದೆ ಆಗುತ್ತೆ ಅನ್ನೋದು ಕಾಯಂಬಿಲ್ಲ ಸರ್ ನಮಗೆ. ಅದಕ್ಕೆ ಏನಾನ ಮಾಡಿ ನಮ್ಗೆ ಪರಿಹಾರ ಕೊಡಿಸ್ಬೇಕು ಸರ್. ಈಗ ಬಿತ್ತೆ ಬೆಳೆ ಮಾಡಿದ್ರಲ್ಲ, ಹಾಂ ಎಷ್ಟು ಖರ್ಚು ಬಂತು ಸರ್? ಹೆಚ್ಚು ಕಡಿಮೆ ಒಂದು 70-80 ಸಾವಿರ ಬಂದೈತೆ ಸರ್ ನಮ್ಮದು. ಅದಕ್ಕೆ ಏನು ಸರ್ ಹಿಂಗೆ ಆಗಿದ್ರೆ ರೈತರು ಹೆಂಗೆ ಬದುಕಬೇಕು ಹೇಳ್ರಿ? ಅದಕ್ಕೆ ಏನನ್ನ ಮಾಡಿ ನಮಗೆ ಪರಿಹಾರ ಕೊಡಿಸಲೇಬೇಕು. ಈಗ ಎಷ್ಟು ಜನ ರೈತರಿಗೆ ಇದೇ ರೀತಿ ತೊಂದರೆ ಆಗ್ತಾ ಇದೆ? ಪ್ರತಿಯೊಂದು ರೈತರಿಗೆ ಇಷ್ಟೇ ತೊಂದರೆ ಆಗಿದೆ ಸರ್. ಪ್ರತಿಯೊಂದು ರೈತರಿಗೆ ನೋಡಿ ಸರ್, ಎಲ್ಲಾದರೂ ಏನನ್ನ ಐತೆ ನೋಡ್ರಿ. ಪ್ರತಿಯೊಂದು ರೈತರು ಕಷ್ಟ ಬೀಳದೆ ಸರ್. ನೋಡ್ರಿ ಸರ್, ಮಳೆ ನೋಡ್ತಾರೆ, ಬೆಳೆ ನೋಡ್ತಾರೆ. ಬರ್ದಿದ್ದು ನಾವೇನು ಮಾಡೋಣ ಹೇಳ್ರಿ? ಈಗ ಗೊಬ್ಬರ ಎಷ್ಟು ಹಾಕಿದ್ರಿ ಸರ್? ಗೊಬ್ಬರ ಬೀಜಿದ್ದೆಲ್ಲ 90-95 1 ಲಕ್ಷ ಆಗೈತೆ ಸರ್ ನಮ್ಮದು. ಲಕ್ಷ ಆದ್ರೂ ಅದ್ರಾಗ ಬೆಳೆದ್ರು ನಮ್ಮಮ್ಮಂದ್ರೆ ಇವಾಗ ಮಳೆ ಬಂದು ಬೆಳೆದ್ರೂ ಒಂದು 20-30 ಸಾವಿರ ಆಗಲ್ಲ ಸರ್. ಅದು ಒಂದೊಂದು ಹೊಲಕ್ಕೆ ಲಕ್ಷ ಆದರೆ ಈ 96 ಹೊಲಗಳೈದು ಸರ್. 106 ಹೊಲಗಳಿದ್ದಾವೆ. ಹೊಲಗಳಿದ್ರೆ ಅವ್ರ ಗತಿ ಏನು ಹೇಳ್ರಿ? ಎಷ್ಟು ದುಡ್ಡು ಆಗ್ಬೋದು? ಏನಾಗಬೇಕು ಅಂತ ಬಯಸ್ತೀರಿ ಅಂತ ಸರ್? ಪರಿಹಾರ ಕೊಡಿಸ್ಬೇಕು ನಮಗೆ. ರೈತರಿಗೆ ಏನಾನ ಮಾಡಿ ಪರಿಹಾರ ಕೊಡಿಸ್ರಿ. ಇನ್ನು ಈ ಬಾರಿ ಸಾವಿರಾರು ರೂಪಾಯಿಯನ್ನ ಖರ್ಚು ಮಾಡಿ ಸುಮಾರು 500ಕ್ಕೂ ಹೆಚ್ಚು ರೈತರು ಸೂರ್ಯಕಾಂತಿಯನ್ನ ಬಿತ್ತನೆ ಮಾಡಿ 2 ತಿಂಗಳಾದರೂ ಕೂಡ ಮಳೆ ಸುಳಿದಿಲ್ಲ. ಇದರಿಂದ ಬೆಳವಣಿಗೆ ಕುಂಠಿತವಾಗಿ ಇನ್ನೂ ಕೆಲವು ಹುಟ್ಟುವಲ್ಲಿಯೇ ಹರಕಲಾಗಿ ಅರೆಬೆರೆ ಹುಟ್ಟಿವೆ. ಇದಕ್ಕೆ ಸಾಕ್ಷಿಯಾಗಿ ಎಕರೆಗಟ್ಟಲೆ ಸೂರ್ಯಕಾಂತಿ ಕೇವಲ ಮೊಣಕಾಲೆತ್ತರಕ್ಕೂ ಬೆಳೆದಿಲ್ಲ. ಇದನ್ನು ಗಮನಿಸಿರುವ ರೈತರು ಈಗ ಮಳೆಯಾದರೂ ಕೂಡ ಯಾವುದೇ ಪ್ರಯೋಜನವಿಲ್ಲ, ನಾವು ಲಕ್ಷಗಟ್ಟಲೆ ಹಣ ಖರ್ಚು ಮಾಡಿದ್ದೇವೆ, ಸಾವಿರವೂ ಇದರಿಂದ ಸಿಗುವುದಿಲ್ಲ ಅಂತ ಅಳಲು ತೋಡಿಕೊಳ್ಳುತ್ತಿದ್ದಾರೆ. ಹಾಗಾಗಿ ಕೂಡಲೇ ಸರ್ಕಾರ ಹಾಗೂ ಸಂಬಂಧಪಟ್ಟ ಇಲಾಖೆ ಇದನ್ನ ಪರಿಶೀಲನೆ ಮಾಡಬೇಕು. ಚಿತ್ರದುರ್ಗವನ್ನ ಬರಪೀಡಿತ ಎಂದು ಘೋಷಿಸಬೇಕು. ರೈತರಿಗೆ ಸೂಕ್ತ ಪರಿಹಾರ ಕೊಡಬೇಕು ಅಂತ ರೈತರು ಆಗ್ರಹಿಸುತ್ತಿದ್ದಾರೆ. ಕೋಟೆನಾಡು ಚಿತ್ರದುರ್ಗ ಜಿಲ್ಲೆಯಲ್ಲಿ ಬರ ತಾಂಡವಾಡ್ತಾ ಇದೆ. ಚಿತ್ರದುರ್ಗ ತಾಲೂಕು ಬಚ್ಚಬೋರನಹಟ್ಟಿ ಗ್ರಾಮದಲ್ಲಿ ಸುಮಾರು 500 ಎಕರೆ ರೈತರು ಸೂರ್ಯಕಾಂತಿಯನ್ನು ಬಿತ್ತನೆ ಮಾಡಿರ್ತಾರೆ. ಮಳೆ ಬರದ ಕಾರಣ ಆ 500 ಎಕರೆಯಲ್ಲಿ ಇರತಕ್ಕಂಥ ಸೂರ್ಯಕಾಂತಿ ಎಲ್ಲ ನೆಲಕಚ್ಚಿ ಹೋಗಿದೆ, ಹೋಗ್ತಾ ಇದೆ. ರೈತರು ಒಂದು ಎಕರೆ ಉಳುಮೆ ಮಾಡಬೇಕಂದ್ರೆ ಒಂದು 25-30 ಸಾವಿರ ಖರ್ಚು ಬರುತ್ತೆ. ಆ ಖರ್ಚಿನೆಲ್ಲ ತಂದು ಬೀಜ ಗೊಬ್ಬರ ಎಲ್ಲ ಬಿತ್ತನೆ ಮಾಡಿದರೆ ಯಾವುದೇ ರೀತಿಯಾದಂಥ ಫಸಲನ್ನು ನಾವು ಇದಕ್ಕೆ ಜಿಲ್ಲಾಡಳಿತ ಹಾಗೂ ಸರ್ಕಾರ ಕೂಡಲೇ ಪ್ರವೇಶಿಸಿ ರೈತರಿಗೆ ಅನುಕೂಲವಾಗುವ ಮಟ್ಟದಲ್ಲಿ ಮಾಡಿಕೊಡಬೇಕು. ಪರಿಹಾರ ನಮ್ಮ ಚಿತ್ರದುರ್ಗ ಜಿಲ್ಲೆಯನ್ನು ಬರಪೀಡಿತ ಪ್ರದೇಶ ಎಂದು ಘೋಷಣೆ ಮಾಡಬೇಕೆಂದು ಸರ್ಕಾರದಲ್ಲಿ ಕೇಳ್ಕೊಳ್ತಿದ್ವಿ. ಈ ರೀತಿ ಬರ ಇದೇ ಒಂದು ಮೊದಲ ವರ್ಷ ಸರಿ, 2013ರಲ್ಲಿ ಇದೇ ರೀತಿಯಾಗಿ ಬರ, ಅಲ್ಲಿಂದ ಆ ವರ್ಷದಿಂದ ಇಲ್ಲಿವರೆಗೂ ಬರ ಜಿಲ್ಲೆಯಲ್ಲೇ ಚಿತ್ರದುರ್ಗ ತಾಲೂಕು ಈ ಜಿಲ್ಲೆ ಪೂರ್ತಿ ಬರ ತಾಂಡವಾಡ್ತಿದೆ ಸರ್. ನಾವು ಸರ್ಕಾರ ಕೇಳ್ಕೊಳ್ತಿದ್ದೀವಿ, ಎಲ್ಲ ಪ್ರತಿಯೊಂದು ರೈತರು ಸಂಕಷ್ಟದಲ್ಲಿದ್ದಾರೆ, ಅವರಿಗೆ ಸೂಕ್ತವಾದ ಪರಿಹಾರ ಒದಗಿಸಿಕೊಡಬೇಕೆಂದು ಜಿಲ್ಲಾಡಳಿತ ಹಾಗೂ ಸರ್ಕಾರಕ್ಕೆ ನಾವು ಮನವಿ ಮಾಡ್ತಾ ಇದ್ದೀವಿ.
ಒಟ್ಟಾರೆ ಮೊದಲೇ ಬರದ ಹಣೆಪಟ್ಟಿ ಹೊತ್ತಿರುವ ಜಿಲ್ಲೆಗೆ ಶಾಶ್ವತವಾಗಿ ಬರದ ಭೀತಿ ಕಾಡುತ್ತಿದೆ. ಪ್ರತಿ ವರ್ಷ ನಷ್ಟ ಅನುಭವಿಸುವ ರೈತರಿಗೆ ಮಳೆ ಬಾರದೆ ಗಾಯದ ಮೇಲೆ ಬರೆ ಎಳೆದಂತಾಗಿದೆ. ಈಗ ಈ ಜಿಲ್ಲೆಗೆ ರೈತರು ಸರ್ಕಾರದ ನೆರವಿಗಾಗಿ ಕಾಯುತ್ತಿದ್ದಾರೆ.